ಈ ಹೋಟೆಲ್ ಮತ್ತು ಬೇಕರಿಗಳಲ್ಲಿ ಅಡುಗೆ ಎಣ್ಣೆ ಬಳಕೆಯ ಬಗ್ಗೆ ಆಹಾರ ಇಲಾಖೆಯವರು ದಾಳಿ ಮಾಡಿ ಮರುಬಳಕೆ ಮಾಡಬೇಡಿ, ಅದರಲ್ಲಿ ಫ್ಯಾಟ್ ಅಂಶ ಜಾಸ್ತಿ ಇರುತ್ತೆ ಅಂತ. ಹಾಗಾಗಿ ಈಗ ಹೋಟೆಲ್ನವ್ರು ಏನು ಮಾಡಿದ್ದಾರೆ, ಫ್ಯಾಟ್ ಅಂಶವನ್ನು ಅಳೆಯೋದಕ್ಕೆ ಒಂದು ಡಿವೈಸನ್ನು ಕೊಂಡ್ಕೊಳ್ಳೋದಕ್ಕೆ ಅಂತ ಹೊರಟಿದ್ದಾರೆ. ಆದರೆ ಅದರ ರೇಟ್ ಕೇಳಿಬಿಟ್ಟು ಹೌಹಾರಿದ್ದಾರೆ. ಏನಿದು ಡಿವೈಸ್ ಅಂತ ನೋಡೋಣ ಬನ್ನಿ. ಎಣ್ಣೆ ಫ್ಯಾಟ್ ಚೆಕಿಂಗ್ಗೆ ಡಿವೈಸ್ ಮೊರೆ. ಡಿವೈಸ್ ದರ 50,000. ಮಾಲೀಕರು ಸುಸ್ತು. ಕಾರ್ಯಾಗಾರಕ್ಕಾಗಿ ಆಹಾರ ಸುರಕ್ಷತೆ ಇಲಾಖೆಗೆ ಮೊರೆ. ಅಡುಗೆ ಎಣ್ಣೆ ಮೇಲೆ ಆಹಾರ ಮತ್ತು ಸುರಕ್ಷತಾ ಇಲಾಖೆ ಮೆಗಾ ಆಪರೇಷನ್ ಮಾಡಿದೆ. ಬೇಕರಿ, ಹೋಟೆಲ್ನಲ್ಲಿ ಎಣ್ಣೆ ಮರುಬಳಕೆ ಮಾಡುವಂತಿಲ್ಲ ಅಂತ ಈಗಾಗಲೇ ಇಲಾಖೆ ಆದೇಶ ಮಾಡಿದೆ. ಇದರ ಬೆನ್ನಲ್ಲೇ ಈಗ ಹೋಟೆಲ್ನವರು ಅಡುಗೆ ಎಣ್ಣೆಯ ಫ್ಯಾಟ್ ಚೆಕಿಂಗ್ಗೆ ಮುಂದಾಗಿದ್ದಾರೆ. ಹೀಗಾಗಿ ಡಿವೈಸ್ ಖರೀದಿ ಮಾಡಲು ಮುಂದಾಗಿದ್ದು, ಈ ಡಿವೈಸ್ ಮೂಲಕ ಅಡುಗೆ ಎಣ್ಣೆಯ ಗುಣಮಟ್ಟ ಪರೀಕ್ಷಿಸಬಹುದು. ಆದರೆ ಈ ಡಿವೈಸ್ ಬೆಲೆ ಬರೋಬ್ಬರಿ 50,000 ಇದೆ. ಹೀಗಾಗಿ ಮಾಲೀಕರು ಕೊಂಚ ಗೊಂದಲದಲ್ಲಿದ್ದಾರೆ. ಸದ್ಯ ಆಹಾರ ಇಲಾಖೆ ಜೊತೆ ಈ ಬಗ್ಗೆ ಮಾತುಕತೆ ನಡೆಸಲು ನಿರ್ಧರಿಸಿದ್ದು, ಕಾರ್ಯಾಗಾರ ನಡೆಸುವಂತೆಯೂ ಮನವಿ ಮಾಡಿದ್ದಾರೆ. ಜೊತೆಗೆ ಕಡಿಮೆ ದರದಲ್ಲಿ ಡಿವೈಸ್ ಖರೀದಿ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಲು ತಯಾರಾಗಿದ್ದಾರೆ. ಕುಕಿಂಗ್ ಆಯಿಲ್ ಬಗ್ಗೆ ಭಾಳ ದೊಡ್ಡ ವಿಸ್ತಾರವಾಗಿ ನಿಯಮಗಳಿದೆ, ಅದನ್ನು ಪಾಲನೆ ಮಾಡಬೇಕು. ಮಾನ್ಯ ಕಮಿಷನರ್ ಸಾಹೇಬರು ಒಂದು ಮೀಟಿಂಗ್ ಕರೆದು ಇದರ ಬಗ್ಗೆ ತಿಳುವಳಿಕೆ ಮಾಡೋ ಕಾರ್ಯಕ್ರಮಗಳನ್ನು ಮಾಡೋ ಬಗ್ಗೆ ಚರ್ಚೆ ಆಯಿತು. ಹೋಟೆಲ್ಗಳಲ್ಲಿ ಬಳಸುವ ಅಡುಗೆ ಎಣ್ಣೆ 25% TPC ವರ್ಡೇ ಇರಬೇಕು. ಅದಕ್ಕಿಂತ ಮೇಲಿದ್ದರೆ ಇಟ್ ಇಸ್ ನಾಟ್ ಗುಡ್ ಫಾರ್ ಕನ್ಸಂಪ್ಷನ್ ಅಂತ ಆ್ಯಕ್ಟಲ್ಲಿರೋದ್ರಿಂದ ಪ್ರತಿಯೊಬ್ಬರು ಹೋಟೆಲ್ ಮಾಲೀಕರು ಆಗಿಂದಾಗ ತಪಾಸಣೆ ಮಾಡಿ ಎಣ್ಣೆಯನ್ನು ಬದಲಾಯಿಸಬೇಕು. ಇದ್ರ ಬಗ್ಗೆ ಮೊನ್ನೆ ಸುದೀರ್ಘ ಚರ್ಚೆ ಆಯಿತು. ಇನ್ನೊಂದು 10 ದಿವಸ ಒಳಗಡೆ ನಮ್ಮ ಹೋಟೆಲ್ ಮಾಲೀಕರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಕೊಡ್ತೀವಿ ಅಂತ ಆಹಾರ ಸುರಕ್ಷತೆ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಇಲಾಖೆಯ ಆದೇಶವನ್ನು ಪಾಲಿಸುವುದು ಜನರ ಆರೋಗ್ಯದ ದೃಷ್ಟಿಯಿಂದ ಉತ್ತಮ. ಆದರೆ ಕೆಲ ಗೊಂದಲವಿದ್ದು, ಇದನ್ನು ಬಗೆಹರಿಸಿಕೊಳ್ಳುತ್ತೇವೆ. ಗ್ರಾಹಕರಿಗೆ ಗುಣಮಟ್ಟದ ಆಹಾರ ನೀಡೋದೇ ನಮ್ಮ ಉದ್ದೇಶ ಎಂದಿದ್ದಾರೆ. ಗ್ರಾಹಕರಿಗೆ ನಾವು ಕಾಸ್ಟ್ ಜಾಸ್ತಿ ಮಾಡೋಕ್ಕಾಗಲ್ಲ. ನಾನು ಹೇಳ್ದಂಗೆ ಪ್ರಪ್ರಥಮವಾಗಿ ನಾವು ನಮ್ಮ ಗ್ರಾಹಕರಿಗೆ ಶುಚಿ ರುಚಿ ಹಾಗೂ ಆರೋಗ್ಯವಾಗಿರೋ ತಿಂಡಿಯನ್ನು ಕೊಡೋ ಕರ್ತವ್ಯ ನಮ್ಮ ಮೇಲಿರುತ್ತದೆ. ಇವತ್ತು ನಮ್ಮ ಗ್ರಾಹಕರು ಒಂದು ಒಳ್ಳೆಯ ನಂಬಿಕೆಯ ಮೇಲೆ ನಮ್ಮ ಹೋಟ್ಲಿಗೆ ಬಂದಾಗ ಅವರಿಗೆ ನಾವು ಅವರ ಆರೋಗ್ಯದ ಬಗ್ಗೆನೇ ನಾವು ಪ್ರಾಮುಖ್ಯತೆ ಕೊಟ್ಟು ಒಳ್ಳೆಯ ಆಹಾರನ ಕೊಡೋ ಕರ್ತವ್ಯ ನಮ್ದು ಇರೋದ್ರಿಂದ ಈ ವಿಚಾರವಾಗಿ ಬೆಲೆ ಏರಿಕೆ ಅಂತ ಏನೂ ಇಲ್ಲ. ಸರ್ಕಾರವೇನು ಆದೇಶ ಮಾಡಿದೆ, ಆದರೆ ಇದರ ಅನುಷ್ಠಾನ ಸಮರ್ಪಕವಾಗಿ ಆಗುತ್ತಿದೆಯಾ ಏನು ಅನ್ನೋದರ ಬಗ್ಗೆಯೂ ಇಲಾಖೆ ಗಮನ ಹರಿಸಬೇಕಿದೆ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.